ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ನಮ್ಮ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸುತ್ತೇನೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಎಲ್ಲರಿಗೂ ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಗಾದೆ ಮಾತುಗಳು ಸತ್ಯವೇದ ಗ್ರಂಥದಲ್ಲಿ ಇಲ್ಲವೋ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಕಳೆದ 2 ದಿನಗಳ ಹಿಂದೆ ಒಂದು ವಿಡಿಯೋವನ್ನು ನಾನು ಬಿಟ್ಟಿರೋದು. ಆ ವಿಡಿಯೋದಲ್ಲಿ ಒಂದು ಅಂಶ, ಈ ಗಾದೆ ಮಾತುಗಳು ನಿಜವೋ ಎಂಬ ಅಂಶವನ್ನು ಮಾತನಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಅದಕ್ಕೆ ಒಬ್ಬರು ಒಂದು ಕಾಮೆಂಟ್ ಮಾಡಿದ್ದಾರೆ. ಈ ಕಾಮೆಂಟ್ ಬಾಕ್ಸ್ನಲ್ಲಿ ಒಬ್ಬರು ಮೆಸೇಜ್ ಹಾಕಿದ್ದಾರೆ, ಪಾಸ್ಟರ್, ಯಾಕೋ ಬರ್ತಾ ಬರ್ತಾ ನಿಮ್ಮ ಸಂದೇಶಗಳು ಬೇರೆ ರೀತಿಯಾಗಿ ಇದೆ. ಸತ್ಯವೇದದ ವಚನವನ್ನು ಗಾದೆ ಮಾತು ಎನ್ನುತ್ತೀರಿ. ಇತ್ತೀಚೆಗೆ ನಿಮ್ಮ ಉಪದೇಶಗಳು ದೇವರ ಆತ್ಮನಿಗೆ ಅನುಗುಣವಾದದ್ದು ಅಲ್ಲ, ನಿಮಗೆ ತೋಚಿದ್ದನ್ನೇ ನೀವು ಮಾತನಾಡುತ್ತೀರಿ ಎಂದು ನಮಗೆ ಭಾಸವಾಗುತ್ತಿದೆ. ನಿಮ್ಮನ್ನು ನಾನು ತಿರಸ್ಕಾರ ಮಾಡುತ್ತಿಲ್ಲ, ನನಗೆ ಅನಿಸಿದ ಅನಿಸಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಂತೇಳಿ ಒಬ್ಬರು ಬ್ರದರು ಈ ಒಂದು ಮೆಸೇಜ್ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸಬೇಕು, ಯಾರಿಗಾದರೂ ಪ್ರಶ್ನೆ ಇದ್ದರೆ ಉತ್ತರಗೋಸ್ಕರ ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಕಳಿಸಿ ಅಂತೇಳಿ ನಾನು ಅನೇಕ ವಿಡಿಯೋದಲ್ಲಿ ನಾನು ಮಾತನಾಡಿದ್ದೀನಿ. ಪ್ರಶ್ನೆ ಇದ್ದಾಗ ಒಂದು ವಾಯ್ಸ್ ಮೆಸೇಜ್ ನೀವು ಕಳಿಸ್ಬೋದು, ಇಲ್ಲಾಂದರೆ ಟೈಪ್ ಮಾಡಿ ನೀವು ಕಳಿಸ್ಬೋದು ಅಂತೇಳಿ. ಅಂದರೆ ನಾವು ಮಾತನಾಡಿರುವಂಥ ಪ್ರಸಂಗದಲ್ಲಿ ಎಲ್ಲಾದರೂ ನಿಮಗೆ ಅನುಮಾನ ಇಲ್ಲ, ಆ ಮಾತಿನಲ್ಲಿ ಪ್ರಶ್ನೆಗಳು ಅನಿಸಿದಾಗ ಖಂಡಿತವಾಗಿ ನಮಗೆ ಕಳಿಸ್ಕೊಡಿ, ನಾವು ಅದಕ್ಕೆ ಸಮಯ ಇದ್ದಾಗ ಉತ್ತರವನ್ನು ನಾನು ತಿಳಿಸ್ಕೊಡ್ತೀನಿ ಅಂತೇಳಿ ಹೇಳಿದ್ದೀನಿ. ಪ್ರಿಯರೇ, ಅನೇಕ ಸಾರಿ ಅನೇಕ ವಿಡಿಯೋಗಳಲ್ಲಿ ನಾನು ಮಾತನಾಡಿದ್ದೀನಿ. ಎರಡನೇದಾಗಿ, ಏನಾದರೂ ಪ್ರಶ್ನೆ ಇದ್ದಾಗ ಖಂಡಿತವಾಗಿ ನಾವು ಕೇಳಬೇಕು, ಕೇಳುವಂಥದ್ದು ತಪ್ಪಲ್ಲ. ಇವಾಗ ಈ ಬ್ರದರ್ ಬಂದು ಅವ್ರಿಗೆ ಏನು ಅನಿಸಿದೆಯೋ ಅವರು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ದಾರೆ. ಅವ್ರಿಗೇನು ಅನಿಸಿದೆ ಅದನ್ನು, ಅಂದರೆ ಈ ಗಾದೆ ಮಾತು ನಿಜವೋ ಎನ್ನುವಂಥ ಒಂದು ಅಂಶ ಬೈಬಲಲ್ಲಿ ವಚನವನ್ನು ತೋರಿಸಿ ಆ ವಚನವನ್ನು ಕುರಿತು ನಾನು ಈ ಗಾದೆ ಮಾತು ನಿಜವೋ ಎಂಬುವಂಥ ಅಂಶವನ್ನು ಇಟ್ಟಿದ್ದು ನಿಜ. ಈ ಅಂಶವನ್ನು ಮಾತನಾಡಿರುವುದರಿಂದ ಈ ಬ್ರದರ್ ಏನಂತ ಹೇಳಿದ್ದಾರೆ, ಬೈಬಲಲ್ಲಿ ವಚನಗಳನ್ನು ತೋರಿಸಿ ಇದು ಗಾದೆ ಮಾತು ಅನ್ನುತ್ತಾ ಇದ್ದೀರಾ, ನೀವು ಪವಿತ್ರಾತ್ಮನ ಮೂಲಕ ನೀವು ಮಾತನಾಡ್ತಾ ಇಲ್ಲ, ನಿಮ್ಗೆ ಇಷ್ಟ ಬಂದ ಹಾಗೆ ನೀವು ಮಾತನಾಡ್ತಾ ಇದ್ದೀರಾ, ಇದು ನನ್ನ ಅನಿಸಿಕೆ ಅಂತೇಳಿ ಹೇಳಿದ್ದಾರೆ. ಒಳ್ಳೆಯದು, ಯಾರ್ಯಾರ ಅನಿಸಿಕೆಗಳನ್ನು ಮೆಸೇಜ್ ಮಾಡುವಂಥದ್ದು ಇಲ್ಲಾಂದರೆ ಪ್ರಶ್ನೆ ಕೇಳುವಂಥದ್ದು ಒಳ್ಳೆಯದು, ತಪ್ಪೇನಲ್ಲ. ಅವರವರ ಅನಿಸಿಕೆಗಳನ್ನು ಹೇಳ್ಬೋದು. ಆದರೆ ಇಲ್ಲಿ ಗಮನಿಸಬೇಕು, ಗಾದೆ ಮಾತು ಇದು ನಿಜವೋ ಅಂತ ಹೇಳಿದಾಗ ಈ ವಚನದಲ್ಲಿ ಗಾದೆ ಇದೆಯಾ ಅಥವಾ ನಾನೇನಾದರೂ ಸೇರಿಸಿದ್ದೀನಾ ಅನ್ನೋದನ್ನು ಇವಾಗ ವಾಕ್ಯದ ಮೂಲಕ ಗೊತ್ತಾಗಬೇಕು. ಯಾಕೆಂದರೆ ನಾವೆಲ್ಲರೂ ವಾಕ್ಯವನ್ನು ಕಲಿಬೇಕು, ಪ್ರಶ್ನೆಗಳಿದ್ದಾಗ ಯಾರಿಗಾದರೂ ಕೇಳಿ ತಿಳ್ಕೊಳ್ಬೇಕು, ಇಲ್ಲ ಯಾರಾದರೂ ಪ್ರಸಂಗ ಮಾಡಿದಾಗ ಅವ್ರ ಹತ್ರನೂ ಮಾತಾಡಿ ತಿಳ್ಕೊಳ್ಬೋದು. ಇವಾಗ ನಾನು ಪ್ರಸಂಗ ಮಾಡುವಾಗ ಇಲ್ಲ ಬೋಧನೆ ಹೇಳಿದಾಗ ಯೂಟ್ಯೂಬ್ಗಳಲ್ಲಿ ಇಲ್ಲಾಂದರೆ ಸಭೆಗಳಲ್ಲಿ ಮಾತನಾಡುವಾಗ ಒಂದು ಮಾತನ್ನು ಹೇಳಿರ್ತೀನಿ. ಒಂದು ವೇಳೆ ಪ್ರಶ್ನೆ ಇದ್ದರೆ ನೀವು ಬಂದು ಆಮೇಲೆ ನೀವು ಮಾತನಾಡ್ಬೋದು. ನಾವು ಏನು ಮಾತನಾಡಿದ್ದೀವಿ ಆ ಮಾತನಾಡಿರುವಂಥ ಅಂಶದಲ್ಲೇ ಪ್ರಶ್ನೆ ಇದ್ದರೆ ನಮ್ಮನ್ನು ಮೀಟ್ ಆಗ್ಬೋದು, ಮಾತಾಡ್ಬೋದು ಅಂತೇಳಿ ನಾವು ಅವಕಾಶವನ್ನು ಕೊಡ್ತೀವಿ. ಖಂಡಿತವಾಗಿ ಪ್ರತಿ ಸೇವಕರು ಅವಕಾಶವನ್ನು ಕೊಡಬೇಕು. ಮತ್ತು ಪ್ರತಿ ಸೇವಕರು ಅವಕಾಶ ಕೊಡ್ತಾರೋ ಬಿಡ್ತಾರೋ ಅನ್ನೋದು ಒಂದು ಸಾರಿ ನೀವೇ ವಿಚಾರ ಮಾಡಿ.
ಎಲ್ಲಿ ತಪ್ಪು ನಡೆಯುತ್ತೋ ತಪ್ಪು ನಡೆಯುವಂಥ ಸ್ಥಳದಲ್ಲಿ ಖಂಡಿತವಾಗಿ ನಾವು ನೇರವಾಗಿ ಕೇಳೋದು ಹೋದರೂ ಪರ್ಸ್ನಲ್ ಆಗಾದರೂ ನಾವು ಕೇಳಬೇಕು. ಇಂಥ ವಿಷಯದಲ್ಲಿ ನಮಗೆ ತಪ್ಪನಿಸಿದೆ, ಅದನ್ನು ಸರಿಪಡಿಸ್ಕೊಡ್ರಿ ಅಂಥೇಳಿ ಹೇಳುವಂಥದ್ದು, ಪ್ರಶ್ನೆ ಕೇಳುವಂಥದ್ದು ತಪ್ಪೇನಲ್ಲ. ಆದರೆ ಏನಾದರೂ ನಾವು ಪ್ರಶ್ನೆ ಕೇಳಿದಾಗ, ಇಲ್ಲಾಂದರೆ ನಮಗೆ ತಪ್ಪು ಅನಿಸಿದಾಗ, ಓಕೆ, ಯಾವ ವಿಷಯದಲ್ಲಿ ತಪ್ಪನಿಸಿದೆ ಅನ್ನೋದನ್ನು ರುಜುಗೊಳಿಸ್ಬೇಕಾಗತ್ತೆ. ಈ ಗಾದೆ ಮಾತು ಅಂದಾಗ ಸತ್ಯವೇದ ಗ್ರಂಥದಲ್ಲಿರುವಂಥ ವಚನಗಳಿದೆ ನೋಡಿ, ಗಾದೆ ಮಾತುಗಳಾಗಿ ಬರೆಯಲ್ಪಟ್ಟಿಲ್ವಾ? ಗಾದೆ ಮಾತುಗಳು ಎಂಬ ಪದಕ್ಕೆ ಅರ್ಥ ಏನು? ಒಂದು ಸಾರಿ ಹಿರಿಯರ ಬಳಿಯಲ್ಲಿ ಹೋಗಿ ವಿಚಾರ ಮಾಡಿ. ಇಲ್ಲ ಯಾರ ಬಳಿಯಲ್ಲಿ ನಾನು ಕೇಳಲ್ಲ, ನನಗೆ ಎಲ್ಲ ಗೊತ್ತು ಅಂದಾಗ ಗಾದೆ ಮಾತುಗಳು ಎಂಬ ಪದಕ್ಕೆ ಅರ್ಥ ಏನು ನೋಡುವಾಗ, ಜ್ಞಾನೋಕ್ತಿಗಳು, ಎರಡನೇದು ನಾಣ್ಣುಡಿ, ಮೂರನೇದು ಸೂಕ್ತಿ, ನಾಲ್ಕನೇದು ಹಿತವಚನಗಳು, ಐದನೇದು ನೀತಿ ವಾಕ್ಯಗಳು, ಆರನೇದು ಉಪದೇಶದ ಮಾತುಗಳು, ಏಳನೇದು ಸದ್ವಚನಗಳು, ಎಂಟನೇದು ಜ್ಞಾನದ ಮಾತುಗಳು. ಈ ಗಾದೆ ಮಾತುಗಳಿಗೆ ಪರ್ಯಾಯ ಪದಗಳು. ಈ ಗಾದೆ ಮಾತುಗಳನ್ನು ಎಲ್ಲಿ ಬಳಸ್ತಾರೆ ಅದು ನೋಡುವಾಗ, ಜ್ಞಾನದ ಒಂದು ವಿಷಯಗಳನ್ನು ತಿಳಿಸ್ಬೇಕಾದ್ರೆ ಬಹಳ ದೊಡ್ಡದಿದೆ. ಬಹಳ ದೊಡ್ಡದಾಗಿರುವಾಗ ಅದನ್ನು ಒಂದು 2 ಮಾತಿನಲ್ಲಿ ತಿಳಿಸಿ ಅಂದಾಗ ಹೇಗೆ ತಿಳಿಸ್ತೀರಾ? ಆ 2 ಮಾತುಗಳಲ್ಲಿ ತಿಳಿಸುವಂಥದ್ದೇ ಗಾದೆ ಮಾತುಗಳು. ಮತ್ತೊಂದು ಅರ್ಥ ಜ್ಞಾನೋಕ್ತಿಗಳು ಹೇಳ್ತಾರೆ ಪ್ರಿಯರೇ. ಮನುಷ್ಯರ ಜೀವನದಲ್ಲಿ ನಡೆಯುವಂಥ ಘಟನೆಗಳು ನಡೆದೋಗಿರುವಂಥ ಘಟನೆಗಳು, ಅದನ್ನು ಕ್ಲುಪ್ತವಾಗಿ ಹೇಳಬೇಕು. ಒಂದು ವಿಷಯ ದೊಡ್ಡದಾಗಿರುತ್ತೆ, ಅದನ್ನು ಕ್ಲುಪ್ತವಾಗಿ ಒಂದು ಲೈನಲ್ಲಿ ಬರೀರಿ, ಒಂದು ಲೈನಲ್ಲಿ ಹೇಳಿ, ಒಂದು ಮಾತಿನಲ್ಲಿ ಹೇಳಿ ಅಂದಾಗ ಏನ್ರಿ, ಅದನ್ನು ಏನಂತಾರೆ ಗೊತ್ತಾ? ಗಾದೆ ಮಾತುಗಳಂತಾರೆ, ಜ್ಞಾನೋಕ್ತಿಗಳು ಅಂತಾರೆ, ಹಿತವಚನಗಳು ಅಂತಾರೆ, ನೀತಿ ವಚನಗಳು ಅಂತಾರೆ. ಬೇಕಾದರೆ ಸರ್ಚ್ ಮಾಡಿ, ಪರಿಶೋಧನೆ ಮಾಡಿ. ಎರಡನೇದಾಗಿ, ಈ ಗಾದೆ ಮಾತುಗಳು ಬೈಬಲ್ ಗ್ರಂಥದಲ್ಲಿ ಇದೆಯಾ ಇಲ್ವಾ ಅಂತ ನೋಡುವಾಗ, ಸತ್ಯವೇದ ಗ್ರಂಥದಲ್ಲಿ ವಚನಗಳು ಬರೆಯಲ್ಪಟ್ಟಿದೆಯಾ ಇಲ್ವ ಅಂತ ನೋಡುವಾಗ, ಕೀರ್ತನೆ ಗ್ರಂಥ ಆದಮೇಲೆ ಯಾವ ಗ್ರಂಥ ಬರುತ್ತೆ? ಜ್ಞಾನೋಕ್ತಿಗಳ ಗ್ರಂಥ, ಹೌದಲ್ವಾ? ಕೀರ್ತನೆ ಗ್ರಂಥ ಆದಮೇಲೆ ಯಾವ ಗ್ರಂಥ? ಜ್ಞಾನೋಕ್ತಿಗಳ ಗ್ರಂಥ. ತೆಲುಗಿನಲ್ಲಿ ಕೀರ್ತನೆ ಗ್ರಂಥ ಆದಮೇಲೆ ಪಕ್ಕದ ಗ್ರಂಥ ಯಾವುದು ಗೊತ್ತಾ? ಸಾಮೇತುಲು. ಸಾಮೇತುಲು ಎಂಬುವಂಥ ಪದಕ್ಕರ್ಥ ಏನು ಅಂತ ನೋಡುವಾಗ, ಗಾದೆ ಮಾತುಗಳು. ಸಾಮೇತುಲು ಎಂಬುವಂಥ ಪದಕ್ಕರ್ಥ ತೆಲುಗಿನಲ್ಲಿ ಸಾಮೇತುಲು, ಕನ್ನಡದಲ್ಲಿ ಜ್ಞಾನೋಕ್ತಿಗಳು. ಆಮೇಲೆ ಇಂಗ್ಲೀಷ್ನಲ್ಲಿ ಕೂಡ ನೀವು ಸ್ಟಡಿ ಮಾಡಿ, ಇಂಗ್ಲೀಷಲ್ಲಿ ಏನು ಬರೆಯಲ್ಪಟ್ಟಿದೆ, ಕನ್ನಡದಲ್ಲಿ ಜ್ಞಾನೋಕ್ತಿಗಳಿಗೆ ಅರ್ಥವೇನು, ತೆಲುಗಿನಲ್ಲಿ ಸಾಮೇತುಲು ಇದಕ್ಕೆ ಅರ್ಥ ಏನು ಅಂತ ನೋಡುವಾಗ, ಅದೇ ಗಾದೆ ಮಾತುಗಳು ಪ್ರಿಯರೇ. ಗಾದೆ ಮಾತುಗಳಿಗೆ ಜ್ಞಾನೋಕ್ತಿಗಳು. ಗೂಗಲ್ ಸರ್ಚ್ ಮಾಡಿ ಗಾದೆ ಮಾತುಗಳಿಗೆ ಪರ್ಯಾಯ ಪದಗಳು ಯಾವುದ್ಯಾವುದಿದೆ ಅಂತ ಒಂದ್ಸಾರಿ ನೋಡಿ, ಅದು ಕೊಡುತ್ತೆ. ಇಲ್ಲಾಂದರೆ ಯಾರಾದರೂ ಪಂಡಿತರು, ಬುದ್ಧಿವಂತರು ಇರ್ತಾರಲ್ಲ, ಮೇಧಾವಿಗಳು, ಅವರ ಬಳಿಯಲ್ಲಿ ಈ ಮಾತಿಗೆ ಅರ್ಥ ಏನಂತ ಕೇಳಿ ಅವರೂ ಹೇಳ್ತಾರೆ. ಅದಕ್ಕೆ ಪರ್ಯಾಯ ಪದಗಳಲ್ಲಿ ಒಂದು ಪದ ಜ್ಞಾನೋಕ್ತಿ. ಏನದು? ಜ್ಞಾನೋಕ್ತಿ. ಸತ್ಯವೇದ ಗ್ರಂಥದಲ್ಲಿ ಕೀರ್ತನೆ ಆದಮೇಲೆ ಜ್ಞಾನೋಕ್ತಿಗಳ ಗ್ರಂಥನೇ ಇದೆ. ಅರ್ಥ ಏನು? ಗಾದೆಗಳ ಮಾತುಗಳು ಏನ್ರಿ, ದೇವರ ಮೂಲಕ ಬಂದಂಥ ಜ್ಞಾನೋಕ್ತಿಗಳು, ಗಾದೆ ಮಾತುಗಳು. ಬೈಬಲ್ ಗ್ರಂಥದಲ್ಲಿ ವಚನಗಳಿರುವಾಗ, ಒಂದು ಗ್ರಂಥನೇ ಬರೆಯಲ್ಪಟ್ಟಿರುವಾಗ, ಆ ಗ್ರಂಥದಲ್ಲಿ ಕೆಲವು ವಚನಗಳನ್ನು ತೋರಿಸಿ ಈ ಗಾದೆ ಮಾತು ಸರಿಯೋ ಅಂತೇಳಿ ಒಂದು ಟೈಟಲ್ ಇಟ್ಟಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ. ನಿಜವಾಗ್ಲೂ ಅರ್ಥ ಆಗಿಲ್ಲ ಅಂತಂದರೆ ಕೇಳಿದ್ರೆ ಹೇಳ್ತಾರೆ. ಅರ್ಥ ಗೊತ್ತಿದ್ದವರು ಈ ರೀತಿ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡಲ್ಲ. ಅರ್ಥ ತಿಳಿಯದವರೇ ಏನೇನೋ ಮಾತಾಡ್ತಾರೆ. ಅರ್ಥ ತಿಳಿದುಕೊಂಡು ಇನ್ನೊಬ್ಬರಿಗೆ ಬುದ್ಧಿ ಮಾತುಗಳನ್ನು ಇಲ್ಲ ಎಚ್ಚರಿಕೆ ಮಾತುಗಳನ್ನು ಹೇಳ್ಬೋದು.
ಅರ್ಥ ತಿಳಿಯದೆ ನಾವು ಏನು ಬುದ್ಧಿ ಹೇಳ್ತೀವಿ, ಏನು ಉತ್ತರ ಕೊಡೋಕ್ಕಾಗತ್ತೆ? ಅರ್ಥ ಗೊತ್ತಿಲ್ಲ ಅಂದರೆ ನಮಗೆ ಪ್ರಶ್ನೆ ಇದೆ ಅಂತ ಅರ್ಥ. ಆ ಪ್ರಶ್ನೆಗೆ ಉತ್ತರವನ್ನು ನಾವು ತಿಳ್ಕೊಳ್ಬೇಕು. ನಾವಾದರೂ ಸ್ಟಡಿ ಮಾಡಬೇಕು, ಇಲ್ಲಾಂದರೆ ಯಾರ ಬಳಿಯಲ್ಲಾದರೂ ಕೇಳಿ ತಿಳ್ಕೊಳ್ಬೇಕು, ತಪ್ಪೇನಿಲ್ಲ. ಅದನ್ನೇ ಬಿಟ್ಟು ಏನೇನೋ ಮಾತಾಡೋದಲ್ಲ. ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಖಂಡಿತವಾಗಿ ನಾವು ಕೇಳಬೇಕು. ಎರಡನೇದಾಗಿ ಪ್ರಶ್ನೆ ಇದ್ದಾಗ ಪ್ರಶ್ನೆನೂ ಕೇಳಬೇಕು. ನಮ್ಮ ಕ್ರೈಸ್ತರ ಮಧ್ಯದಲ್ಲಿ ಬಹಳ ಕಡೆ ತಪ್ಪುಗಳು ನಡೀತಾ ಇದೆ. ತಪ್ಪು ಬೋಧನೆಗಳು ಮಾಡ್ತಾ ಇದ್ದಾರೆ, ಜನರನ್ನು ಮರುಳು ಮಾಡ್ತಾ ಇದ್ದಾರೆ ದೇವರ ಹೆಸರನ್ನು ಹೇಳಿ. ಅಂಥವರ ಬಳಿಯಲ್ಲಿ ನಾವೇನಾದರೂ ಮಾತಾಡ್ತಾ ಇದ್ದೀವಾ, ಕೇಳ್ತಾ ಇದ್ದೀವಾ? ಕೇಳಿಲ್ಲ ಅಂದರೆ ಇನ್ಮೇಲೆ ಎಲ್ಲರನ್ನ ಕೇಳೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಎಲ್ಲಿ ತಪ್ಪು ನಡೀತಾ ಇದೆ, ಎಲ್ಲಿ ಕ್ರೈಸ್ತರ ಮಧ್ಯದಲ್ಲಿ ಅನ್ಯಾಯ ನಡೀತಾ ಇದೆ, ಎಲ್ಲಿ ಮೋಸ ನಡೀತಾ ಇದೆ, ಎಲ್ಲಿ ವಾಕ್ಯಕ್ಕೆ ಭಿನ್ನವಾಗಿ ಬೋಧನೆ ನಡೀತಾ ಇದೆ, ಖಂಡಿತವಾಗಿ ಅಲ್ಲಿ ಪ್ರಶ್ನೆ ಮಾಡಬೇಕು. ಇದ್ದದ್ದು ಇದ್ದ ಹಾಗೆ ಮಾತನಾಡೋರ ಬಳಿಯಲ್ಲೇ ಅಲ್ಲ. ನಾವು ಏನೇ ಪ್ರಶ್ನೆ ಕೇಳಿದಾಗಲೂ ಕೂಡ ಅದಕ್ಕೊಂದು ಸಮಯ ತಗೊಂಡು ನಾವು ಉತ್ತರ ಇವತ್ತಿಲ್ಲಂದರೆ ನಾಳೆ ಹೇಳ್ತೀನಿ ಅಂತ ಹೇಳ್ತೀನಿ ನಾನು. ನೋಡಿ, ಪಕ್ಕದ ಗ್ರಂಥದಲ್ಲಿ ಕೀರ್ತನೆ ಪಕ್ಕದಲ್ಲಿ ಜ್ಞಾನೋಕ್ತಿಗಳು ಎನ್ನುವಂಥ ಗ್ರಂಥ. ಜ್ಞಾನೋಕ್ತಿಗಳು ಎಂಬಂಥ ಪದಕ್ಕೆ ಅರ್ಥ ಗಾದೆ ಮಾತುಗಳು. ಒಂದು ದೊಡ್ಡ ವಿಷಯವನ್ನು ಕ್ಲುಪ್ತವಾಗಿ ಚಿಕ್ಕದಾಗಿ ತಿಳಿಸುವಂಥದ್ದು. ಇದರಲ್ಲಿ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ ಈ ಸಂದರ್ಭದಲ್ಲಿ. ಜ್ಞಾನೋಕ್ತಿಗಳ ಗ್ರಂಥ 12ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ತೆಲುಗಿನಲ್ಲಿ ಏನಿರುತ್ತೆ ಗೊತ್ತಾ? ಸಾಮೇತುಲು. ಸಾಮೇತುಲು ಎಂಬುವಂಥ ಪದಕ್ಕೆ ಅರ್ಥ ಏನು ಗೊತ್ತಾ? ಗಾದೆ ಮಾತುಗಳು. ಕನ್ನಡದಲ್ಲಿ ಜ್ಞಾನೋಕ್ತಿಗಳು. ಅದಕ್ಕೆ ಇನ್ನು ಪರ್ಯಾಯ ಪದಗಳು ಏನು ಗೊತ್ತಾ? ಗಾದೆ ಮಾತುಗಳು, ನಾಣ್ಣುಡಿ, ಸೂಕ್ತಿ, ಹಿತವಚನಗಳು, ನೀತಿವಾಕ್ಯಗಳು, ಸದ್ವಚನಗಳು, ಜ್ಞಾನದ ಮಾತುಗಳು, ಇವು ಪರ್ಯಾಯ ಪದಗಳು. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ಗುಣವಂತೆಯು ಪತಿಯ ತಲೆಗೆ ಕಿರೀಟ, ಮಾನ ಕಳೆಯುವವಳು ಪತಿಯ ಎಲುಬಿಗೆ ಕ್ಷಯ. ಇದು ಜ್ಞಾನೋಕ್ತಿ ಮಾತು, ಜ್ಞಾನದ ಮಾತು. ಇದರಲ್ಲಿ ಬಹಳ ದೊಡ್ಡ ವಿಷಯ ಇದೆ. ಈ ದೊಡ್ಡ ವಿಷಯವನ್ನು ದೇವರ ಭಕ್ತನ ಮೂಲಕ ಬರೆಸಿದಾರ? ಚಿಕ್ಕದ ಒಂದು ಲೈನಲ್ಲಿ ಬರೆಸಿದ್ದಾರೆ. ಗುಣವಂತೆಯು ಪತಿಯ ತಲೆಗೆ ಕಿರೀಟ, ಮಾನ ಕಳೆಯುವವಳು ಪತಿಯ ಎಲುಬಿಗೆ ಕ್ಷಯ. ನೋಡಿದ್ರ? ಗುಣವಂತೆಯು ಪತಿಯ ತಲೆಗೆ ಕಿರೀಟ ಅಂದಾಗ ಗುಣವತಿಯಾದ ಹೆಂಡತಿ, ಪತಿಗೆ ಕಿರೀಟವಂತೆ, ತನ್ನ ಗಂಡನಿಗೆ ಈಕೆ ಕಿರೀಟ. ಅಂದರೆ ಹೇಗೆ ಅರ್ಥ ಮಾಡ್ಕೊಳ್ತೀರಾ? ಗುಣವಂತಂದರೆ ಯಾರು ಈಕೆ? ಗುಣವಂತೆ ಅಂದರೆ ಹೇಗಿರ್ತಾಳೆ ಈಕೆ ಏನ್ರಿ? ನೋಡುವಾಗ ಗಂಡನ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ, ಕುಟುಂಬ ವಿಷಯದಲ್ಲಿ ಮಾನಸ್ಥಳಾಗಿ, ಯೋಗ್ಯಳಾಗಿ, ಕುಟುಂಬದಲ್ಲಿ ಒಳ್ಳೆ ಭಕ್ತಳಾಗಿ ಒಳ್ಳೆ ರೀತಿಯಿಂದ ನಡ್ಕೊಳ್ತಾಳೆ. ಈಕೆ ಮೂಲಕ ಕುಟುಂಬದಲ್ಲಿ ಗಂಡನಿಗೆ ಕಿರೀಟ ಅಂದಾಗ ಗೌರವ, ತನ್ನ ಗಂಡನಿಗೆ ಗೌರವ ತರುವಂಥ ರೀತಿಯಲ್ಲಿ ನಡ್ಕೊಳ್ತಾಳೆ ಆಕೆ. ಗಂಡನ ಮಾನವನ್ನು ಕಳೆಯಲ್ಲ, ಕುಟುಂಬ ಮಾನವನ್ನು ಕಳೆಯೋದಿಲ್ಲ. ಕುಟುಂಬದಲ್ಲಿ ಅತ್ತೆ ಮಾವ ಇದ್ದಾರಂತ ತಿಳ್ಕೊಳ್ಳಿ, ಅತ್ತೆ ಮಾವನವರಿಗೆ ವಿಧೇಯಳಾಗಿ ಗಂಡನಿಗೆ ಒಳಪಟ್ಟು ಒಂದು ಉನ್ನತ ರೀತಿಯಲ್ಲೂ ಶ್ರೇಷ್ಠಳಾಗಿ ಬದುಕ್ತಾಳೆ, ಜೀವಿಸ್ತಾಳೆ. ಮನೆಯಲ್ಲಿ ಯಾರಿದ್ದಾರೆ ಎಲ್ಲರನ್ನ ವಿಚಾರ ಮಾಡ್ತಾಳೆ. ಮಕ್ಕಳ ಬಗ್ಗೆ ವಿಚಾರ ಮಾಡ್ತಾಳೆ, ಗಂಡನ ಬಗ್ಗೆ ವಿಚಾರ ಮಾಡ್ತಾಳೆ, ಅವರಿಗೆ ಆರೋಗ್ಯದ ವಿಷಯದಲ್ಲಿ, ಅವರಿಗೆ ಊಟದ ವಿಷಯದಲ್ಲಿ, ಮನೆ ಎಲ್ಲ ಕೆಲಸದ ವಿಷಯದಲ್ಲಿ ಸೋಮಾರಿಯಾಗಿ ಇರಲ್ಲ. ಈಕೆ ಬಗ್ಗೆ ನಮಗೆ ಅರ್ಥ ಆಗಬೇಕಾದ್ರೆ ಗುಣವಂತೆಯು ಪತಿಯ ತಲೆಗೆ ಕಿರೀಟ ಅಂದಾಗ ಈಕೆ ಯಾವ ರೀತಿ ನಡ್ಕೊಳ್ತಾಳೆ, ಆಕೆ ನಡವಳಿಕೆ ಆಗಿರ್ಬೋದು, ಆಕೆ ಮಾತುಗಳಾಗಿರ್ಬೋದು, ಆಕೆ ಕೆಲಸ ಆಗಿರ್ಬೋದು, ಪ್ರತಿಯೊಂದು ಕೂಡ ಅದ್ಭುತವಾಗಿರುತ್ತೆ ರೀ. ಒಂದು ಲೈನಲ್ಲಿ ಬರೆಯಲ್ಪಟ್ಟಿದೆ. ಒಂದು ಲೈನಲ್ಲಿ ಈ ಗುಣವಂತೆ ಎಂಬುವಂಥ ಈ ಮಹಿಳೆಯನ್ನು ನಾವು ತಿಳ್ಕೊಳ್ಬೇಕಾದ್ರೆ ಒಂದು ಲೈನಲ್ಲಿ ಅರ್ಥ ಆಗುತ್ತಾ? ಆಕೆ ಜೀವಿತವನ್ನು ಪರಿಶೋಧನೆ ಮಾಡಬೇಕಾಗತ್ತೆ. ಆಕೆ ಹೇಗೆ ನಡ್ಕೊಂಡಿದ್ದಾಳೆ ಮನೆಯಲ್ಲಿ, ಯಾವ ರೀತಿ ನಡ್ಕೊಂಡಿದ್ದಾಳೆ ಆಕೆ ಮನೆಯಲ್ಲಿ. ನೋಡಿ, ಇದೇ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 31ನೇ ಅಧ್ಯಾಯ 10ನೇ ವಚನವನ್ನು ನೋಡಿ.
ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು? ಆಕೆಯು ಅವಳಕ್ಕಿಂತಲೂ ಬಹು ಅಮೂಲ್ಯಳು. ಪತಿಯ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು. ಅವನು ಕೊಳ್ಳೆ ಕೊಳ್ಳೆಯಾಗಿ ಸಂಪಾದಿಸುವನು. ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಇಂಥ ಗುಣವತಿಯಾದಂಥ ಸತಿ ಎಲ್ಲಿ ಸಿಗ್ತಾಳೆ? ಒಂದು ವೇಳೆ ಸಿಕ್ಕರೆ ಅಮೂಲ್ಯಳು ಆಕೆ, ಶ್ರೇಷ್ಠಳು ಆಕೆ. ಆಕೆ ತನ್ನ ಗಂಡನಿಗೆ ಒಂದು ಉನ್ನತವಾಗಿ ಮರ್ಯಾದೆ ತರುವಂಥ ರೀತಿಯಲ್ಲಿ, ಗೌರವ ತರುವಂಥ ರೀತಿಯಲ್ಲಿ ನಡ್ಕೊಳ್ತಾಳೆ ಆಕೆ. 15ನೇ ವಚನ ನೋಡಿ, ಇನ್ನು ಕತ್ತಲೆ ಇರುವಾಗಲೇ ಎದ್ದು ಮನೆಯವರಿಗೆ ತಿನಿಯನ್ನಿಕ್ಕಿ ತೊತ್ತುಗಳಿಗೆ ದಿನದ ಭತ್ಯವನ್ನು ಹಂಚುವಳು. ಹೊಲವನ್ನು ನೋಡಿ ಯೋಚಿಸಿ ಕೊಂಡುಕೊಳ್ಳುವಳು. ತನ್ನ ಕೈ ಕೆಲಸದ ಲಾಭದಿಂದ ತೋಟ ಮಾಡಿಸುವಳು. ನಡುವಿಗೆ ಬಲವೆಂಬ ಪಟ್ಟಿಯನ್ನು ಕಟ್ಟಿಕೊಂಡು ತೋಳುಗಳನ್ನು ಶಕ್ತಿಗೊಳಿಸುವಳು. ವಿವೇಚಿಸಿ ಬಹು ಲಾಭವಾಯಿತೆಂದು ತಿಳುಕೊಳ್ಳುವಳು. ಆಕೆ ದೀಪವು ರಾತ್ರಿಯಲ್ಲೆಲ್ಲ ಆರದು. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಗುಣವತಿಯಾದಂಥ ಸತಿ, ಪತಿಗೆ ಕಿರೀಟ. ಅಲ್ಲಿ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 12ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡಿದ್ದೀವಿ, ಒಂದು ಲೈನಲ್ಲಿ ಬರೆಯಲ್ಪಟ್ಟಿದೆ, ಈ ಗುಣವತಿಯಾದಂಥ ಈಕೆಯನ್ನು ತಿಳ್ಕೊಳ್ಬೇಕಾದ್ರೆ ಬಹಳ ದೊಡ್ಡ ಸ್ಟೋರಿ. ಆಕೆಯನ್ನು ಓದಬೇಕಾಗತ್ತೆ, ಆಕೆಯ ಇತಿಹಾಸವನ್ನು ಓದಬೇಕಾಗತ್ತೆ, ತಿಳ್ಕೊಳ್ಬೇಕಾಗತ್ತೆ. ಆಕೆ ಎಷ್ಟು ಗಂಟೆಗೆ ಎದ್ದೊಳ್ತಾಳೆ? ಬೆಳಗ್ಗೆ ನಿಧಾನವಾಗಿ ಎದ್ದೊಳ್ತಾಳ, ಲೇಟಾಗಿ ಎದ್ದೊಳ್ತಾಳ? ನೋಡಿ, ಇನ್ನು ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತಿನಿಯನ್ನಿಕ್ಕಿ ತೊತ್ತುಗಳಿಗೆ ದಿನದ ಭತ್ಯವನ್ನು ಹಂಚುವಳು. ನೋಡಿದ್ರೆ ಬೇಗ ಎದ್ದೊಳ್ಳುವಂಥದ್ದು. ಗುಣವಂತೆ ಆದರೆ, ಜ್ಞಾನವಂತಳಾದರೆ ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳುವಂಥದ್ದು. ಜ್ಞಾನದಿಂದ, ಭಕ್ತಿಯಿಂದ, ಒಳ್ಳೆ ನಡವಳಿಕೆಯಿಂದ, ಒಳ್ಳೆ ಮಾತುಗಳಿಂದ. ಇಂಥ ಒಳ್ಳೆಯವರು ಅಲ್ಲೆಲ್ಲಿದ್ದಾರೆ, ಒಳ್ಳೆ ಮಹಿಳೆಯರು. ಜ್ಞಾನೋಕ್ತಿಗಳ ಗ್ರಂಥ 12ನೇ ಅಧ್ಯಾಯ 4ನೇ ವಚನ ನೋಡುವಾಗ ಒಂದು ಲೈನಲ್ಲಿ ಬರೆದಿದ್ದಾರೆ. ಅಂದರೆ ಬಹಳ ಇದೆ. ಜ್ಞಾನೋಕ್ತಿಗಳ ಗ್ರಂಥ 1ನೇ ಅಧ್ಯಾಯದಿಂದ 31ನೇ ವಚನದಲ್ಲಿ ಎಲ್ಲ ವಚನಗಳು ನೋಡುವಾಗ ಜ್ಞಾನೋಕ್ತಿಗಳು, ಸೊಲೊಮೋನನ ಮೂಲಕ ಬರೆಯಲ್ಪಟ್ಟಂಥ ಜ್ಞಾನೋಕ್ತಿಗಳು, ಅಂದರೆ ಗಾದೆ ಮಾತುಗಳವು. ದೇವರ ವಚನಗಳೇ, ಸತ್ಯವೇದ ವಚನಗಳೇ, ದೇವರ ವಾಕ್ಯಗಳೇ ಕ್ಲುಪ್ತವಾಗಿ ಬರೆದಿದ್ದಾರೆ, ಕ್ಲುಪ್ತವಾಗಿ ತಿಳಿಸಿದ್ದಾರೆ. ಒಂದೊಂದು ವಚನದಲ್ಲಿ ನೋಡುವಾಗ ಬಹಳ ಜ್ಞಾನ ಇರುತ್ತೆ. ಅದನ್ನು ತಿಳಿಬೇಕಾದ್ರೆ ಬಹಳ ಸಮಯ ಹಿಡಿಯುತ್ತೆ. ಆ ಬಹಳ ಜ್ಞಾನದಿಂದ ಕೂಡಿರುವಂಥ ಪದಗಳನ್ನು ಒಂದು ಲೈನಲ್ಲಿ ದೇವರು ಬರೆಸ್ತಾರೆ. ಅದಕ್ಕೆ ಗಾದೆ ಮಾತುಗಳಂತಾರೆ. ದೇವರು ಕೂಡ ವಚನಗಳಲ್ಲಿ ಹೇಳುವಾಗ ಉಪಮಾನ ರೀತಿಯಲ್ಲಿ ಹೇಳ್ತಾರೆ, ಗಾದೆ ಮಾತುಗಳ ರೀತಿಯಲ್ಲಿ ಹೇಳ್ತಾರೆ, ವರ್ಣಿಸಿ, ಕೆಲವು ಸಾರಿ ಹೋಲಿಸಿ ಹೇಳ್ತಾರೆ, ವರ್ಣಿಸಿ ಹೇಳ್ತಾರೆ. ಹೌದು ಪ್ರಿಯರೇ, ಕೆಲವು ಸಂದರ್ಭಗಳಲ್ಲಿ ವರ್ಣಿಸ್ತಾರೆ, ಇನ್ನು ಕೆಲವು ಸಂದರ್ಭಗಳಲ್ಲಿ ಉಪಮಾನ ರೀತಿಯಲ್ಲಿ ಹೇಳ್ತಾರೆ, ಮತ್ತು ಕೆಲವು ಸಂದರ್ಭಗಳಲ್ಲಿ ಗಾದೆ ರೀತಿಯಲ್ಲಿ, ಗಾದೆ ಮಾತುಗಳು. ಅಲ್ಲಿ ಈ ಸಮಾಜದಲ್ಲಿ ನಡೆಯುವಂಥ ವಿಷಯಗಳನ್ನೇ ಜ್ಞಾನದಿಂದ ಹೇಳುವಂಥದ್ದು. ಜ್ಞಾನದಿಂದ ಬಹಳ ಉದ್ದವಾದಂಥ ಒಂದು ಪ್ರಸಂಗ ಇರುವಾಗ, ಬಹಳ ದೊಡ್ಡದಾದಂಥ ಒಂದು ಅಂಶ ಇರುವಾಗ ಅದು ಕ್ಲುಪ್ತವಾಗಿ ಚಿಕ್ಕದಾಗಿ ಹೇಳುವಂಥದ್ದೇ ಗಾದೆ ಮಾತುಗಳಂತಾರೆ. ಅದಕ್ಕೆ ಜ್ಞಾನೋಕ್ತಿಗಳು. ಈ ಗುಣವಂತಿಯಾದಂಥ ಈಕೆಯನ್ನು ಕುರಿತು ಗಂಡನೇನು ಹೇಳ್ತಾನೆ, ಈಕೆಯನ್ನು ಕುರಿತು ಮಕ್ಕಳೇನು ಹೇಳ್ತಾರೆ, ಈಕೆಯನ್ನು ಕುರಿತು ಸಮಾಜ ಏನು ಹೇಳುತ್ತೆ, ಇವೆಲ್ಲವನ್ನು ಕೂಡ ಕ್ಲುಪ್ತವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ರೀ, ಕ್ಲುಪ್ತವಾಗಿ ಬರೆಯಲ್ಪಟ್ಟಿದೆ. ಒಂದು ಸಾರಿ ಆಲೋಚನೆ ಮಾಡಿ. 27ನೇ ವಚನ, ಸೋಮಾರಿತನದ ಅನ್ನವನ್ನು ತಿನ್ನದೆ ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು. ಸೋಮಾರಿತನದಿಂದ ಅನ್ನ ತಿನ್ನಲ್ಲ ಆಕೆ. ಕಷ್ಟಪಡ್ತಾಳೆ, ಬೆವರು ಸುರಿಸ್ತಾಳೆ, ಶ್ರಮೆ ಪಡ್ತಾಳೆ, ಪ್ರಯಾಸಪಟ್ಟು ಕೆಲಸ ಮಾಡಿ ಎಲ್ಲರೂ ನೋಡ್ಕೊಳ್ತಾಳೆ. ಮಕ್ಕಳನ್ನು, ಗಂಡನನ್ನು, ಅತ್ತೆ ಮಾವನವರನ್ನು, ಮನೆಯಲ್ಲಿ ಯಾರಿದ್ದಾರೆ ಎಲ್ಲರನ್ನು ವಿಚಾರ ಮಾಡಿ ಆರೋಗ್ಯದ ವಿಷಯದಲ್ಲಿ, ಆಹಾರದ ವಿಷಯದಲ್ಲಿ ನೋಡಿಕೊಳ್ಳುವಂಥ ಗುಣವತ್ತೆಯಾದಂಥ ಸತಿಯು. ಅದ್ಭುತವಾದಂಥ ಮಾತು. ಗುಣವತ್ತೆ ಇಲ್ಲ ಗುಣವಂತೆ.
ತನ್ನ ಮನೆಯನ್ನು ಕಟ್ಟಿಕೊಳ್ತಾಳೆ, ತನ್ನ ಕುಟುಂಬವನ್ನು ಅಭಿವೃದ್ಧಿ ಮಾಡ್ತಾಳೆ, ತನ್ನ ಕುಟುಂಬಕ್ಕೆ ಯಾವ ತೊಂದರೆ ಇಲ್ಲದಂತೆ, ಯಾವ ನೋವಿಲ್ಲದಂತೆ ನೋಡಿಕೊಳ್ತಾಳೆ. ತಪ್ಪು ನಡೆದಾಗ ಖಂಡಿಸ್ತಾಳೆ, ಎಚ್ಚರಿಸ್ತಾಳೆ, ಪ್ರೀತಿಸ್ತಾಳೆ. ಆಕೆಯನ್ನು ನೋಡಿ ಏನ್ರಿ ಮಕ್ಕಳೇನಂತಾರೆ ನೋಡಿ, 28ನೇ ವಚನ, ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಮಕ್ಕಳು ಕೆಲವು ಸಂದರ್ಭ ನಮ್ಮಮ್ಮ ಶ್ರೇಷ್ಠಳು, ನಮ್ಮಮ್ಮ ನಮಗೋಸ್ಕರ ಕಷ್ಟಪಟ್ಟಿದ್ದಾಳೆ, ಪ್ರಯಾಸ ಪಟ್ಟಿದ್ದಾಳೆ. ಯಾರು ಹೇಳ್ತಾರೆ? ಬುದ್ಧಿವಂತರು ಹೇಳ್ತಾರೆ, ಅವಿವೇಕಿಗಳು ಹೇಳಲ್ಲ. ಅವಿವೇಕಿಗಳು, ಅಜ್ಞಾನಿಗಳು ಹೇಳಲ್ಲ. ಬುದ್ಧಿವಂತರು ಕಷ್ಟವನ್ನು ಅರ್ಥ ಮಾಡಿಕೊಂಡಂಥ ಬುದ್ಧಿವಂತರು ಇರ್ತಾರೆ. ಕಷ್ಟವನ್ನು ಅರ್ಥ ಮಾಡಿಕೊಂಡವರು, ತಂದೆ ತಾಯಿಗಳ ಕಷ್ಟವನ್ನು ಅರ್ಥ ಮಾಡಿಕೊಂಡಂಥ ಬುದ್ಧಿವಂತರು, ತಂದೆ ತಾಯಿಗಳು ಪ್ರಯಾಸ ಪಡುವಂಥದ್ದನ್ನು ನೋಡಿ, ಅವರು ಬಹಳ ಕಷ್ಟಪಡುವಂಥದ್ದು ನೋಡಿ, ಯಥಾರ್ಥವಾಗಿ ಸೇವೆ ಮಾಡುವಂಥದ್ದನ್ನು ನೋಡಿ ಮಕ್ಕಳು ಹೇಳುವಂಥದ್ದೇನು ಗೊತ್ತಾ? ನಮ್ಮ ತಾಯಿ ಧನ್ಯಳು, ನಮ್ಮ ತಾಯಿ ಶ್ರೇಷ್ಠಳು, ನಮ್ಮ ತಾಯಿ ಉನ್ನತಳು ಅಂತ ಮಕ್ಕಳು ಹೇಳುವಂಥದ್ದು. ಪತಿ ಏನು ಹೇಳ್ತಾರೆ? ಪತಿಯು ಸಹ ಬಹು ಮಂದಿ ಸ್ತ್ರೀಯರು ಗುಣವತಿ ಯಾರಾಗಿ ನಡೆದಿದ್ದಾರೆ, ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವನು. ಗುಣವಂತೆಯರಾಗಿ ಯಾರು ನಡ್ಕೊಂಡಿದ್ದಾರೆ ಅವರೆಲ್ಲರಲ್ಲಿ ನೀನೇ ಶ್ರೇಷ್ಠಳು ಅಂಥೇಳಿ ಪತಿ ತನ್ನ ಹೆಂಡತಿಯನ್ನು ಕುರಿತು ಹೊಗಳ್ತಾರಂತೆ. ಇದೇ ಜ್ಞಾನೋಕ್ತಿಗಳ ಮಾತಿನಲ್ಲಿ 12ನೇ ಅಧ್ಯಾಯ 4ನೇ ವಚನದಲ್ಲಿ ಒಂದು ಮಾತು ನೋಡಿದ್ವಿ. ಗುಣವಂತೆಯು ತನ್ನ ಪತಿಗೆ ಕಿರೀಟ. ಒಂದು ಲೈನಲ್ಲಿ ಆ ಗುಣವಂತೆ ಪತಿಗೆ ಕಿರೀಟ ಯಾವ ರೀತಿ ಇದ್ದಾಳೆ ಎನ್ನುವಂಥದ್ದು ಗೊತ್ತಾಗಬೇಕಾದ್ರೆ ಇದೇ ಗ್ರಂಥದಲ್ಲಿ ವಿವರಣೆ ಕೊಡ್ತಾರೆ. ಅವರ ಜೀವಿತವನ್ನು ಓದಬೇಕಾಗುತ್ತೆ, ಅವರ ಇತಿಹಾಸವನ್ನು ಓದಬೇಕಾಗುತ್ತೆ. ಗುಣವಂತೆಯಾಗಿರುವಂಥ ಮಹಿಳೆ ಯಾರು, ಅವರು ಹೇಗೆ ನಡ್ಕೊಂಡಿದ್ದಾರೆ ಅಂತ ನೋಡುವಾಗ ಅನೇಕ ಮಂದಿ ಮಹಿಳೆಯರಿದ್ದಾರೆ ಈ ಪ್ರಪಂಚ ದೇಶದಲ್ಲಿ. ಒಳ್ಳೆಯವರು, ಗುಣವಂತೆಯರು. ಇನ್ನು ಕೆಲವರು ಸೋಮಾರಿಗಳಿದ್ದಾರೆ, ಕೆಲಸ ಮಾಡೋಕ್ಕೂ ಇಷ್ಟಪಡಲ್ಲ, ತಿನ್ನೋದಕ್ಕೆ ಇಷ್ಟಪಡ್ತಾರೆ. ತಿಂದು 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 ಸೋಮಾರಿಗಳಾಗಿರ್ತಾರೆ. ಅಂಥವ್ರು ಕೂಡ ಈ ಪ್ರಪಂಚ ದೇಶದಲ್ಲಿ ಇದ್ದಾರಂತ ನೋಡುವಾಗ ಇದ್ದಾರೆ. ಗುಣವಂತೆಯರಾದ ಮಹಿಳೆಯರು ಕೂಡ ಇದ್ದಾರೆ. ಆ ಗುಣವಂತೆಯಾಗಿರುವಂಥ ಮಹಿಳೆಯನ್ನು ಕುರಿತು ಹೇಳುವಾಗ ಒಂದು ವಚನದಲ್ಲಿ, ಒಂದು ಮಾತಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರ ಸ್ಟೋರಿ, ಅವರ ಇತಿಹಾಸವನ್ನು ಓದಬೇಕಾಗತ್ತೆ. ಅದು ಪ್ರಿಯರೇ ಜ್ಞಾನೋಕ್ತಿಗಳು, ಗಾದೆ ಮಾತುಗಳು ಸತ್ಯವೇದ ಗ್ರಂಥದಲ್ಲಿ ಇದೆಯಾ ಅಂತ ನೋಡುವಾಗ ಪಕ್ಕದಲ್ಲಿ ಇದೆಯಲ್ಲ. ನಾನು ಕೀರ್ತನೆ ಗ್ರಂಥದಲ್ಲಿ ವಚನವನ್ನು ತೋರಿಸಿದ್ದೀನಿ. ಆ ವಚನವನ್ನು ತೋರಿಸಿ ಗಾದೆ ಮಾತು ನಿಜವೋ ಅಂದಾಗ ಅದು ನಿಜ ಅಂತ ಹೇಳಿದ್ದೀನಿ, ವಾಕ್ಯಗಳನ್ನು ತೋರಿಸಿದ್ದೀನಿ, ಈ ಸಮಾಜಕ್ಕೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳಿದ್ದೀನಿ. ಅರ್ಥ ಆಗುವಂಥ ರೀತಿಯಲ್ಲಿ ಹೇಳುವಾಗಲೂ ಕೂಡ ಅರ್ಥ ಮಾಡಿಕೊಳ್ಳೋದು ಹೋದರೆ, ಅಪಾರ್ಥ ಮಾಡಿಕೊಂಡ್ರೆ ಏನು ಮಾಡೋದು ಹೇಳಿ? ಏನು ಬೋಧನೆ ಮಾಡಬೇಕು ಇವರಿಗೆ? ಎಂಥ ಬೋಧನೆ ಬೇಕು ಇವರಿಗೆ? ಮಾಯ ಮಾಡುವಂಥ ಬೋಧನೆ ಬೇಕಾ? ಪ್ರಪಂಚ ದೇಶದಲ್ಲಿ ರಾಶಿ ಇದ್ದಾರೆ. ಮಾಯ ಮಾಡುವಂಥ ಬೋಧನೆ, ಸುಳ್ಳು ಬೋಧನೆ ಹೇಳೋರು ಬಹಳ ಮಂದಿ ಇದ್ದಾರೆ. ಅವರಲ್ಲಿ ಹೋಗಿ ಏನಾದರೂ ಮಾತಾಡ್ತಾರೆ? ಇವರು ಮಾತಾಡಲ್ಲ, ಮಾತಾಡೋದಕ್ಕೆ ಧೈರ್ಯ ಆಗಲ್ಲ. ನಾವು ಆಲ್ರೆಡಿ ಹೇಳ್ತಾ ಇದ್ದೀವಿ, ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ ಅಂತ ಹೇಳ್ತಾ ಇದ್ದೀವಿ. ವಾಟ್ಸಪ್ ನಂಬರು ಕೊಟ್ಟಿದ್ದೀವಿ. ಕೇಳಿದಾಗ ನಿಮಗೆ ಉತ್ತರ ಸಿಕ್ಕೇ ಸಿಗುತ್ತೆ. ಒಂದು ದಿನ ಲೇಟ್ ಆಗ್ಬೋದು, 2 ದಿನ ಲೇಟ್ ಆಗ್ಬೋದು. ಪ್ರಿಯರಾದ ದೇವರ ಮಕ್ಕಳಿರ, ಬೈಬಲ್ ಗ್ರಂಥದಲ್ಲಿ ಅನೇಕ ಸ್ಥಳಗಳಲ್ಲಿ ಇಂಥ ವಚನಗಳಿರುತ್ತೆ. ಅಂದರೆ ಗಾದೆ ಮಾತುಗಳು, ಅಂದರೆ ಜ್ಞಾನೋಕ್ತಿಗಳು, ಹಿತವಚನಗಳು, ಜ್ಞಾನದ ಮಾತುಗಳು, ನೀತಿ ವಾಕ್ಯಗಳು. ಯೇಸು ಕ್ರಿಸ್ತರು ಕೂಡ ಬಹಳ ಕಡೆ ಮಾತಾಡ್ತಾರೆ. ಒಟ್ಟಿನಲ್ಲಿ ಈ ಸಮಾಜಕ್ಕೆ ರಕ್ಷಣೆ ಬೇಕು. ಈ ಸಮಾಜ ರಕ್ಷಣೆ ಹೊಂದಬೇಕು. ರಕ್ಷಣೆ ಹೊಂದುವುದಕ್ಕಾಗಿ, ರಕ್ಷಣೆ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದುತ್ತಾರೆ, ಸಮಾಧಿ ಮಾಡಲ್ಪಡ್ತಾರೆ, 3ನೇ ದಿನದಲ್ಲಿ ಎದ್ದು ಬರ್ತಾರೆ. ಆಮೇಲೆ ಶಿಷ್ಯರು ಸರ್ವಲೋಕಕ್ಕೆ ಹೋಗಿ ಯೇಸು ಕ್ರಿಸ್ತರ ಜನನ ಮರಣ ಪುನರುತ್ಥಾನವನ್ನು ಕುರಿತು ಲೋಕಕ್ಕೆ ಸಾರ್ತಾರೆ. ಅನೇಕರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ಅನೇಕ ಪ್ರಯತ್ನಗಳನ್ನು ಅವರು ಮಾಡಿದ್ದಾರೆ. ದೇವರ ವಾಕ್ಯಗಳನ್ನು ಸಾರಿದ್ದಾರೆ, ಉಪಮಾನ ರೀತಿಯಲ್ಲಿ ಹೇಳಿದ್ದಾರೆ, ಗಾದೆ ರೀತಿಯಲ್ಲಿ ಹೇಳಿದ್ದಾರೆ, ಜ್ಞಾನದ ಮಾತುಗಳು ಇದ್ದದ್ದು ಇದ್ದ ಹಾಗೆ ಹೇಳಿದ್ದಾರೆ. ಕತೆಗಳನ್ನು ಹೇಳಿಲ್ಲ, ಕತೆಗಳಿಗೂ ಗಾದೆಗಳಿಗೂ ವ್ಯತ್ಯಾಸ ಇದೆ. ಕತೆಗಳಂದರೆ ಮನುಷ್ಯರು ಕಲ್ಪಿಸಿಕೊಂಡು ಮಾತನಾಡುವಂಥದ್ದು ಕತೆಗಳು.
ಗಾದೆಗಳೆಂದರೆ ಮನುಷ್ಯರ ಮಧ್ಯದಲ್ಲಿ ನಡೆಯುವಂಥ ವಿಷಯಗಳನ್ನು, ಬಹಳ ಒಂದು ಚರಿತ್ರೆ ಇರುತ್ತೆ, ದೊಡ್ಡ ವಿಷಯ. ಆ ದೊಡ್ಡ ವಿಷಯವನ್ನು ಕ್ಲುಪ್ತವಾಗಿ ಚಿಕ್ಕದಾಗಿ ಹೇಳುವಂಥದ್ದೇ ಗಾದೆ ಮಾತುಗಳು. ಅದಕ್ಕೆ ಜ್ಞಾನೋಕ್ತಿಗಳು. ಇಂಥ ಜ್ಞಾನೋಕ್ತಿ ಮಾತುಗಳು ಬಹಳ ಇರುತ್ತೆ ಬೈಬಲ್ ಗ್ರಂಥದಲ್ಲಿ. ಆದ್ದರಿಂದ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಬ್ಬರು ತಿಳಿದುಕೊಳ್ಳಿ. ಒಂದು ವೇಳೆ ಏನಾದರೂ ಪ್ರಶ್ನೆ ಇದ್ದರೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ, ನಿಮ್ಮ ವಾಯ್ಸ್ ಮೆಸೇಜ್ ಹಾಕ್ಬೋದು, ಇಲ್ಲ ಟೈಪ್ ಮಾಡಿ ಮೆಸೇಜ್ ಹಾಕ್ಬೋದು. ಖಂಡಿತವಾಗಿ ಸಮಯ ಇದ್ದಾಗ ಉತ್ತರ ಕೊಟ್ಟೇ ಕೊಡ್ತೀವಿ. ಆದ್ದರಿಂದ ದೇವರ ವಾಕ್ಯಗಳನ್ನು ಚೆನ್ನಾಗಿ ಓದಿ, ಚೆನ್ನಾಗಿ ತಿಳಿದುಕೊಳ್ಳಿ, ಪರಿಶೋಧನೆ ಮಾಡಿ, ಪ್ರಾರ್ಥನೆಯಲ್ಲಿರಿ, ಧ್ಯಾನ ಮಾಡಿ, ಸುವಾರ್ತೆ ಹೇಳಿ, ಸಭೆ ಸಹವಾಸದಲ್ಲಿರಿ, ದೇವರ ಪ್ರೀತಿಯನ್ನು ಇನ್ನೊಬ್ಬರಿಗೆ ಪರಿಚಯ ಮಾಡಿ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರ ತಲೆವಾಗ್ಸಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು. ನೇರ ಪ್ರಸಾರವನ್ನು ವೀಕ್ಷಿಸಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಎಲ್ಲರನ್ನು ಕನಿಕರಿಸಿ ಕಾಪಾಡಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಒಂದು ವೇಳೆ ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ಅಂಥ ಮಕ್ಕಳನ್ನು ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.